ಮಾರ್ಚ್ 26, 1836 ರಾಮನವಮಿಯ ದಿವಸ ಶ್ರೀ ರಾಮಚಂದ್ರ ಪ್ರಭುಗಳ ಆರಾಧ್ಯ ದೇವರಾದ ಶ್ರೀ ಸಾಕ್ಷಾತ್ ಮಹಾದೇವನ ಸ್ವರೂಪದಲ್ಲಿ ಒಂದು ಜ್ಞಾನದ ಜ್ಯೋತಿ ನಮ್ಮ ಬೀದರ್ ಜಿಲ್ಲೆದಾಗ ಅರಳುತ್ತದ್ರಿ. ಆ ಪವಾಡ ಪುರುಷ ಯಾರಂದ್ರ ಅವರೇ ನಮ್ಮ ಸಿದ್ದಾರೂಢ ಅಜ್ಜರು. ಜೈ ಶ್ರೀರಾಮ್ರಿಲ್ಲ ಉತ್ತರ ಕರ್ನಾಟಕ ಮಂದಿಗ. ಇವತ್ ನಾ ಬಂದಿದ್ದು ಹುಬ್ಬಳ್ಳಿಯ ಸಿದ್ದಾರೂಢ ಅಜ್ಜರು ಜನಿಸಿದಂತ ಗ್ರಾಮ ಚಳಕಾಪುರಕ್ಕೆ. ಈ ಗ್ರಾಮವು ಬೀದರಿಂದ 32 ಕಿಲೋಮೀಟರ್ ದೂರದ ಬರ್ತದ. ಕಲಬುರಗಿಯಿಂದ 85 ಕಿಲೋಮೀಟರ್ ದೂರದ ಬರ್ತದ. ಅದೇ ರೀತಿ ಹುಬ್ಬಳ್ಳಿಯಿಂದ 415 ಕಿಲೋಮೀಟರ್ ದೂರದ ಬರ್ತದ. ಚಳಕಾಪುರ ಗ್ರಾಮವು ಸುಮಾರು 7,000 ವರ್ಷಗಳ ಇತಿಹಾಸ ಹೊಂದಿದ ಭೂಮಿಯಾಗಿದೆ. ಇದೇ ಸ್ಥಳದಲ್ಲಿ ಸಿದ್ದಾರೂಢ ಅಜ್ಜರು ಸಹ ಜನ್ಮಿಸ್ತಾರ. ತಂದೆ ಗುರು ಶಾಂತಪ್ಪ, ತಾಯಿ ದೇವ ಮಲ್ಲಮ್ಮ ಮುದ್ದಿನ ಪುತ್ರರಾಗಿ ಮಾರ್ಚ್ 26, 1836 ಜನಿಸ್ತಾರ. ಶಿವ ಸಿದ್ದಾರೂಢರು ಹುಟ್ಟಿದಾಗಿನಿಂದ ಪವಾಡಗಳನ್ನು ಮಾಡ್ತಾನೆ ಬಂದಿರ್ತಾರ. ಆದ್ರೆ ಅವರ ತಾಯಿಗೆ ಸಿದ್ದಾರೂಢರ ಚಿಂತೆ ಕಾಡ್ತಾ ಇರ್ತದ. ಯಾಕಂದ್ರೆ ಸಿದ್ದಾರೂಢ ಅಜ್ಜರು ದೇವ ಮಲ್ಲಮ್ಮನ ಉದರದಲ್ಲಿ ಇದ್ದಾಗ ಮಹಾದೇವ ದೇವ ಮಲ್ಲಮ್ಮನಿಗೆ ತನ್ನ ಭಕ್ತಿಗೆ ಮೆಚ್ಚಿ ನಾನೇ ನಿನ್ನ ಮಗನಾಗಿ ಹುಟ್ಟುತ್ತೇನೆ ಅಂತ ಹೇಳ್ತಾರ. ಅದರ ಜೊತೆನೆ ತಾನು 6 ವರ್ಷದ ನಂತರ ತನ್ನ ಲೋಕ ಕಲ್ಯಾಣಕ್ಕಾಗಿ ಹೋಗಲು ಬಿಡಬೇಕಂತ ಹೇಳ್ತಾರ. ಆ 6 ವರ್ಷಗಳು ಕೂಡ ಮುಗಿತಾ ಬಂದಿರ್ತಾವ. ಅದೇ ರೀತಿ ಆರೂಢ ಸ್ವಾಮಿಗಳು ಸಹ ತಮ್ಮ 6 ವರ್ಷಗಳು ಮುಗಿದ ನಂತರ ಕುಟುಂಬದ ಸಂಬಂಧ ತ್ಯಜಿಸಿ ಅವರ ಗುರುಗಳನ್ನು ಹುಡುಕೊಂಡು ಹೋಗ್ತಾರ. ಇವ ಸಿದ್ದಾರೂಢರ ಗುರುಗಳು ಯಾರಂದ್ರ ಶ್ರೀ ಗಜಗಂಡ ಸ್ವಾಮಿಗಳಂತ. ನಂತರ ಜನರಿಗೆಲ್ಲ ಜ್ಞಾನೋದಯ ಮಾಡ್ಕೊತ ತೀರ್ಥಯಾತ್ರೆ ಕೈಗೊಳ್ತಾರ. ತೀರ್ಥಯಾತ್ರೆಯು ಸರಿಸುಮಾರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಡೀತದ. ನಂತರ 1929 ಆಗಸ್ಟ್ 21ಕ್ಕೆ ಹುಬ್ಬಳ್ಳಿಯಲ್ಲಿ ನಿಧನರಾಗ್ತಾರ. ಸಿದ್ದಾರೂಢ ಅಜ್ಜರು ಹುಟ್ಟು ಬೆಳೆದಂತ ಮನೆ ನೋಡ್ಬೇಕಿತ್ತಂದ್ರ ಚಳಕಾಪುರ ಅಂತ ಕಮೆಂಟ್ ಮಾಡ್ರಿ. ನಮ್ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ಫಾಲೋ ಮಾಡ್ರಿ, ಫ್ರೆಂಡ್ಸ್ ಗೆ ಫ್ಯಾಮಿಲಿಗೆ ಶೇರ್ ಮಾಡ್ರಿ. ಮತ್ ಸಿಗರ್ ಮುಂದೆ ನೋಡಿದಾಗ ಜೈ ಶ್ರೀರಾಮ್, ವಂದೇ ಮಾತರಂ.